ಇನ್ನೇನು ಅವರೆಕಾಯಿ ಸೀಸನ್ ಮುಗ್ದೋಗ್ತಾ ಇದೆ. ಸೊ ಸೀಸನ್ ಮುಗಿಯೋಷ್ಟ್ರಲ್ಲಿ ಈ ರೆಸಿಪಿ ಒಂದು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದ ಹೆಸರು ಕಾಳುಂಡೆ ಅಂತ. ಬಲ್ತಿರೋ ಕಾಳಿಗಿಂತ ಎಳೆ ಕಾಳನ್ನ ಎತ್ಕೊಂಡ್ ಮಾಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕಾಳುಂಡೆ. ಈ ಕಾಳುಂಡೆನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಳುಂಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೊ ಈ ಕಾಳುಂಡೆ ತುಂಬಾ ಜನ ಮಾಡಲ್ಲ. ಆಕ್ಚುಲಿ ನಮ್ಮನೇಲಿ ಇದು ಫೇಮಸ್. ನಮ್ಮ ಅಜ್ಜಿ ಅಥವಾ ನಮ್ಮಮ್ಮ ಎಲ್ಲ ತುಂಬಾ ಮಾಡ್ತಾ ಇರ್ತಾರೆ. ನಾನು ತುಂಬಾ ಮಾಡ್ಕೊಂಡು ತಿಂತಾ ಇರ್ತೀನಿ. ಬಟ್ ಇವತ್ತು ವಿಡಿಯೋ ಮಾಡಿ ತೋರ್ಸೋಣ ನಿಮ್ಗೆಲ್ಲ ಅಂತ ಮಾಡ್ತಾ ಇದ್ದೀನಿ. ಕೆಲವರು ಇದನ್ನ ನಮ್ಮನೇಲಿ ತಿನ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ತರ ಇದೆ ಅಂತ ಹೇಳಿರೋರು ಇದ್ದಾರೆ. ಬಟ್ ಅದ್ರ ಟೇಸ್ಟ್ ಒಂಥರ ಇರುತ್ತೆ, ಉಪ್ಪಿಟ್ಟು ಟೇಸ್ಟ್ ಒಂಥರ ಇರುತ್ತೆ. ಸೊ ಕಾಳುಂಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಈಗ ಕುಕ್ಕರ್ಗೆ ನಾನು ಕಾಳನ್ನ ಹಾಕೊಂಡಿದ್ದೀನಿ. ಇಲ್ಲಿ ಎಳೆ ಕಾಳನ್ನ ನಾನು ತಗೊಂಡಿದ್ದೀನಿ. ಬಲ್ತಿರೋ ಕಾಳಾದ್ರೆ ಸಿಪ್ಪೆ ಬಾಯಿಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎಳೆ ಕಾಳು ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರ್ ಹಾಕ್ತಾ ಇದ್ದೀನಿ. ನೀರ್ ಹಾಕ್ಬಿಟ್ಟು ಒಂದ್ ವಿಜಿಲ್ ಕೂಗ್ಸೋಣ. ಒಂದ್ ವಿಜಿಲ್ ಕೂಗಿದ್ರೆ ಸಾಕು, ತುಂಬಾ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ಒಂದ್ ವಿಜಿಲ್ ಸಾಕು. ಈಗ ಒಂದ್ ಬಾಣ್ಲಿ ತಗೊಂಡು ಈ ರೀತಿ ಸೋನಾ ಮಸೂರಿ ಅಕ್ಕಿನ ನಾನು 2 ಲೋಟ ಹಾಕೊಂತಾ ಇದ್ದೀನಿ. ಸೊ ನೀವು ಸೊಸೈಟಿ ಅಕ್ಕಿ ಬೇಕಾದ್ರೆ ಹಾಕೋಬಹುದು. ಸೊಸೈಟಿ ಅಕ್ಕಿಲಿ ತುಂಬಾ ಗಲೀಜ್ ಇರುತ್ತೆ. ಅದಕ್ಕೋಸ್ಕರ ನಾನು ಸೋನಾ ಮಸೂರಿ ಅಕ್ಕಿ ಹಾಕೊಂತಾ ಇದ್ದೀನಿ. ಅಕಸ್ಮಾತ್ ನೀವು ಮೊದ್ಲೇ ತೊಳೆದಿಟ್ಕೊಂಡಿದ್ದನ್ನ ಹಾರಿಸಿ ಹಾಕೋಬಹುದು. ಬೇಕಾದ್ರೆ ಸೊಸೈಟಿ ಅಕ್ಕಿ ಯೂಸ್ ಮಾಡ್ರೆ ಆತರ ಮಾಡ್ಕೋಬಹುದು. ಇಲ್ಲಿ ನೋಡಿ 2 ಲೋಟ ನಾನು ಅಕ್ಕಿ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಹುರ್ಕೊಂತಾ ಇದ್ದೀನಿ. ಸ್ಮೆಲ್ ಗಮ್ ಅಂತ ಬರೀಬೇಕು, ಅಲ್ಲಿವರೆಗೂ ಈ ರೀತಿಯಾಗಿ ಉರಿತಾ ಇರ್ಬೇಕು. ಕಲರ್ ಚೇಂಜ್ ಆಗುತ್ತೆ, ಅವಾಗ ನಮ್ಗೆ ಗೊತ್ತಾಗುತ್ತೆ ಇದು ಕಲರ್ ಚೇಂಜ್ ಆಗಿದೆ ಅಂತ. ಅಲ್ಲಿವರೆಗೂ ಈ ರೀತಿಯಾಗಿ ಉರಿತಾ ಇರ್ಬೇಕು. ಇದು ಈ ರೀತಿಯಾಗಿ ತಿರುತಾನೆ ಇರ್ಬೇಕು, ಇಲ್ಲಾಂದ್ರೆ ತಳ ಅಂಟ್ಕೊಂಡ್ಬಿಡುತ್ತೆ. ಸೊ ತುಂಬಾ ಕಪ್ಪಾಗ್ಬಿಡುತ್ತೆ ಅಕ್ಕಿ. ಅದಕ್ಕೋಸ್ಕರ ಹೀಗೆ ಕೈ ಆಡಿಸ್ತಾನೆ ಇರ್ಬೇಕು. ಸೊ ನೋಡ್ತಾ ಇದ್ದೀರಾ, ಈಗ ನೀಟಾಗಿ ಅದು ಗಮ್ ಅಂತ ಸ್ಮೆಲ್ ಬಂದು ಈ ರೀತಿಯಾಗಿ ಹುರಿದಿದೆ. ಅಕ್ಕಿ ಎಲ್ಲ ಸ್ವಲ್ಪ ಮುದ್ರಕೊಂಡಂಗೆ ಆಗಿರುತ್ತೆ, ನಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಬಿಸಿ ಇದೆ, ಬಿಸಿ ಆರಿದ್ಮೇಲೆ ಮಿಕ್ಸಿ ಹಾಕೋಣ. ಈಗ ನೋಡಿ ಬಿಸಿ ಎಲ್ಲ ಆರಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕೊಂತಾ ಇದ್ದೀನಿ ನಾನು. ನಿಮಗೆ ಬೇಕಾದ್ರೆ ಇದು ಮಿಕ್ಸಿ ಜಾರಲ್ಲಿ ಆಗಲ್ಲ ಅಂದ್ರೆ ಮಿಷಿನ್ಗೆ ಬೇಕಾದ್ರೂ ಕೊಡಬಹುದು. ಸೊ ನಾವು ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿಯಾಗಿ ನನ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮಾಡ್ತೀನಿ. ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿಯಾಗಿ ಒಂದು ಬಟ್ಲಿ ಇಟ್ಕೊಂಡು ಅದಕ್ಕೆ ಒಂದು ಜರಡಿ ಎತ್ಕೊಂಡು ಜರಡಿ ಮಾಡ್ಕೊಳ್ಳೋಣ. ಸೊ ಅಕ್ಕಿ ತರಿ ಆಗಿರೋದೆಲ್ಲ ಕೆಳಗಡೆ ಬಿಡುತ್ತೆ, ಸ್ವಲ್ಪ ದಪ್ಪ ಇರೋದೆಲ್ಲ ಮೇಲೆ ಉಳಿಯುತ್ತೆ. ಆಗ ನಮ್ಗೆ ಮುದ್ದೆ ಒಳಗಡೆ ಗಂಟು ಆ ರೀತಿ ಏನು ಆಗಲ್ಲ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಪೌಡರ್ ಬರುತ್ತೆ. ಸೊ ಇಷ್ಟಾಯ್ತು ನೋಡಿ. ಇದ್ಮೇಲೆ ಉಳ್ದಿರೋ ಅಂತಹ ಭಾಗ ಇದನ್ನ ಮತ್ತೆ ಮಿಕ್ಸಿಗೆ ಹಾಕೊಂಡು ನಾವ್ ಇನ್ನೊಂದ್ ಸ್ವಲ್ಪ ಅಕ್ಕಿ ಇದೆಯಲ್ಲ ಅದನ್ನು ಸೇರ್ಸಿ ಹಾಕೋಣ. ಸೊ ನೀಟಾಗೆಲ್ಲ ಗ್ರೈಂಡ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಈಗ ಲಾಸ್ಟ್ ಅಲ್ಲಿ ಹಾಕೊಂಡು ಇದನ್ನ ಜಲ್ದಿ ಮಾಡ್ಕೊಂತಾ ಇದ್ದೀನಿ. ಈ ರೀತಿಯಾಗಿ ನೋಡಿ ನಮ್ಗೆ ಅಕ್ಕಿ ಪೌಡ್ರು ಸ್ಮೆಲ್ ಅಂತೂ ಗಮ್ ಅಂತ ಇರೋಂತಹ ಅಕ್ಕಿ ಪೌಡ್ರು ರೆಡಿ ಆಯ್ತು. ಈಗ ನಾನೇನ್ ಕಾಳು ಬೇಯಿಸಿಟ್ಕೊಂಡಿದ್ದಲ್ಲ ಆ ಕಾಳನ್ನ ಕುಕ್ಕರ್ ತೆಗೆದು ಒಂದು ಇದಕ್ಕೆ ಶೋಧಿಸ್ಕೊಂತಾ ಇದ್ದೀನಿ. ಸೊ ಈ ರೀತಿಯಾಗಿ ಅದ್ರ ನೀರ್ನಂತೂ ವೇಸ್ಟ್ ಮಾಡೋದ್ ಬೇಡ. ಕಾಳು ಈ ರೀತಿಯಾಗಿದೆ, ನೀರ್ನಂತೂ ವೇಸ್ಟ್ ಮಾಡೋದ್ ಬೇಡ. ಅದು ಮುದ್ದೆಗೆ ಇಟ್ಕೊಳ್ಳೋಣ. ಈಗ ಒಂದ್ ಬಾಣ್ಲಿಯಲ್ಲಿ ಒಗ್ಗರಣೆ ಹಾಕೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತಂದ್ಮೇಲೆ ಈರುಳ್ಳಿ ಹಾಕೊಂತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಒಂದು 3 ಗಡ್ಡೆ ಈರುಳ್ಳಿ ಹಾಕೊಂತಾ ಇದ್ದೀನಿ ನಾನಿಲ್ಲಿ. ಸೊ ಮೇನ್ ಒಗ್ಗರಣೆಲ್ಲೇ ಟೇಸ್ಟ್ ಸಿಗೋದು, ಅದಕ್ಕೋಸ್ಕರ ಒಗ್ಗರಣೆಗೆ ಎಲ್ಲ ಚೆನ್ನಾಗಿ ಹಾಕೋಣ. ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಳುಂಡೆ. ಈಗ ಕರಿಬೇವಿನ ಸೊಪ್ಪು ಹಾಕೊಂತಾ ಇದ್ದೀನಿ. ಸೊ ಇದೊಂದು ತುಂಬಾ ಟೇಸ್ಟಿ ಆಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ಅಷ್ಟೇ. ಹಾಗೆ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಬೇಗ ಬೇಯಲಿ ಅಂತ. ಈಗ ಇದನ್ನ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇದ್ರೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಅವರೆಕಾಯಿ ಸೀಸನ್ ಅಂತೂ ಯಾರು ಮಿಸ್ ಮಾಡಬಾರ್ದು. ನನ್ಗಂತೂ ಅವರೆಕಾಯಿ ಸೀಸನ್ ಬಂತಂದ್ರೆ ನಮ್ಮಮ್ಮ ಮನೆಗೆ ಹೋಗ್ಬಿಡ್ತೀನಿ ತಿನ್ನಕ್ಕೆ, ಇಲ್ಲ ಅಂತಂದ್ರೆ ನಾನೇ ಮಾಡ್ಕೊಂಡು ತಿಂತೀನಿ. ಸೊ ನಾವು ಮಾಡೋದ್ಕಿಂತ ಅಮ್ಮ ಮಾಡೋದು ತುಂಬಾ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ. ಒಂದ್ 2-3 ಸತಿ ನಮ್ಮ ಮನೇಲೂ ಮಾಡ್ತಾ ಇರ್ತೀನಿ. ಸೊ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಂತ. ಈಗ ನೋಡಿ ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಬೆಂದಿದೆ. ಅದಕ್ಕೋಸ್ಕರ ನಾನೀಗ ಏನ್ ಕಾಳು ಬೇಯಿಸಿಟ್ಕೊಂಡಿದ್ರಲ್ಲ ನಾವು, ಆ ಕಾಳನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಾಮೂಲಿ ಕಾಳಿಗೆ ಹೆಂಗ್ ಒಗ್ಗರಣೆ ಹಾಕ್ತಿರೋ ಆ ತರ ಹಾಕೊಳ್ಳೋದು. ಆದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಾನು 1.5 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ. ನಾವು ಆಲ್ರೆಡಿ ಕಾಳಿಗೂ ಉಪ್ಪು ಹಾಕೊಂಡಿರ್ತೀವಿ, ಜ್ಞಾಪಕ ಇರ್ಲಿ. ಸೊ ತುಂಬಾ ಉಪ್ಪು ಹಾಕ್ರೆ ಉಪ್ಪಾಗ್ಬಿಡುತ್ತೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ತುಂಬಾ ಇದ್ದಷ್ಟು ತುಂಬಾ ಟೇಸ್ಟಿ ಆಗಿರುತ್ತೆ.
ನಾನು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಆ ಥರ ಹಾಕ್ತೀನಿ. ಇದ್ರೆ ಇವಾಗ ಇದ್ದಷ್ಟು ಹಾಕಿದ್ದೀನಿ, ಅರ್ಧ ಕಟ್ಟಿದ್ರೆ ಅರ್ಧ ಕಟ್ಟು ಹಾಕ್ತೀನಿ. ಆ ಥರ ತುಂಬ ಟೇಸ್ಟಿ ಆಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದಕ್ಕೆ. ಸೊ ಇದನ್ನು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಕೊಬ್ಬರಿ ತುರಿನ, ಕಾಯಿ ತುರಿ ತಗೊಂಡು ಹಾಕೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಕಾಯಿ ತುರಿನೂ ಅಷ್ಟೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಈ ರೀತಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಖಾರ ಏನು ಹಾಕ್ತಾ ಇಲ್ಲ, ಏನಕ್ಕಂದ್ರೆ ಮುಂದೆ ತೋರಿಸ್ತಾ ಬರ್ತೀನಿ. ನಾನು ಮಿಕ್ಸಿಗೆ ಹಾಕೊಂಡು ಹಾಕೊಂತೀನಿ ಖಾರನ. ಸೊ ನೋಡಿ ಈ ರೀತಿಯಾಗಿ ಇದು ರೆಡಿ ಆಯ್ತು. ಇದನ್ನ ಒಂದ್ ಸೈಡ್ಗೆ ಇಡೋಣ. ಈಗ ನಾವೇನ್ ಕಾಳು ಬೇಯಿಸ್ಕೊಂಡಿದ್ರಲ್ಲ ಅದ್ರ ನೀರಿದೆ. ಮತ್ತೆ ಈಗ ನಾನು ಖಾರನ ಇಲ್ಲಿ ಪೇಸ್ಟ್, ಒಂದ್ 3 ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಇದನ್ನ ಈ ನೀರಿಗೆ ಶೋಧಿಸ್ಕೊಂತಾ ಇದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನನ್ಗೆ ಮಗು ಇರೋ ಕಾರಣ ಅವನು ತಿಂತಾನೆ, ಅದಕ್ಕೋಸ್ಕರ ತುಂಬಾ ಖಾರ ಆಗುತ್ತೆ ಅಂತ ಸ್ವಲ್ಪ ಹಾಕೊಂತಾ ಇದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ, ಖಾರ ತುಂಬಾ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಂಗೆ ಎಷ್ಟು ಬೇಕೋ ಅಷ್ಟು ಹಾಕೊಂತಾ ಇದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ. ಸೊ ಆಲ್ರೆಡಿ ಉಪ್ಪು ಹಾಕಿ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀರು ಕುದಿಬೇಕು. ಕುದ್ದಾಗ ನಾವೇನ್ ಮಾಡಿಟ್ಕೊಂಡಿದ್ರಲ್ಲ ಹಸಿಟ್ಟು, ಆಗ್ಲೇ ಜಲ್ದಿ ಮಾಡಿಟ್ಕೊಂಡಿದ್ರಲ್ಲ ಹುರಿದ್ಬಿಟ್ಟು, ಅದನ್ನ ಎತ್ಕೊಂಡು ಸ್ವಲ್ಪ ಹಾಕಿ ನೋಡಿ. ಅದು ಬೊಬ್ಬಲ್ ತರ ಬರುತ್ತೆ, ಅವಾಗ ನೀರ್ ಕುದೀತಾ ಇದೆ ಅಂತ ಅರ್ಥ. ಸೊ ನೋಡಿ ಈ ರೀತಿಯಾಗಿ ಬೊಬ್ಬಲ್ ಬಂದಾಗ ನೀರ್ ಕುದೀತಾ ಇದೆ ಅಂತ. ನೀವೇನ್ ಮಾಡಿಟ್ಕೊಂಡಿರಲ್ಲ ಹಸಿಟ್ಟನ್ನ, ಅದು ಒಂದೊಂದೇ ಬಟ್ಲ ಹಾಕಿ ತಿರುತ್ತಾ ಬರ್ತಾ ಇರಿ, ಇಲ್ಲಾಂದ್ರೆ ಗಂಟು ಕಟ್ಕೊಂಡ್ಬಿಡುತ್ತೆ. ತಿರುತ್ತಾ ಬರ್ತಾ ಇರಿ. ಈ ರೀತಿಯಾಗಿ ಒಂದು ಗಂಟಿಲ್ದಿರ ತಿರುತ್ತಾ ಬರ್ತಾ ಇರಿ. ಅದು ಅಕ್ಕಿ ಇರೋದ್ರಿಂದ ಅದೇ ತಿಕ್ಕಾಗುತ್ತೆ. ಸೊ ನೀವು ಒಂದೊಂದೇ ಬಟ್ಲು ಹಾಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಾಕೋಬೇಕು ಅನ್ನೋದು. ಇಲ್ಲಿ ನಾನು 2 ಲೋಟ ಅಕ್ಕಿ ಹಾಕೊಂಡಿದ್ನಲ್ಲ, ಆ 2 ಲೋಟ ಅಕ್ಕಿಯಲ್ಲಿ 1 ಇಡಿ ಆಗಷ್ಟು ಮಿಕ್ಕುತ್ತೆ ಅಷ್ಟೇ. ಸೊ ಈ ರೀತಿ ಹಾಕೊಂಡು ಮೆತ್ತಗೆ ತಿರುತ್ತಾ ಬನ್ನಿ. ಗಂಟು ಕಟ್ಕೊಂಬಾರ್ದು, ಆ ರೀತಿಯಾಗಿ ತಿರುವ್ರಿ. ಸೊ ಚೆನ್ನಾಗಿ ಬರುತ್ತೆ ಅವಾಗ ಮುದ್ದೆ. ನೋಡಿ ಈ ರೀತಿಯಾಗಿ ಗಟ್ಟಿ ಆಗುತ್ತೆ. ನಮ್ಗೆ ಮುಟ್ಟಿದ್ರೆ ಕೈಗೂ ಅಂಟಲ್ಲ, ಮತ್ತೆ ಉಂಡೆ ಮಾಡಕ್ ಆಗ್ಬೇಕು. ಆ ರೀತಿಯಾಗಿ ಉಂಡೆ ಮಾಡಕ್ಕಾದ್ರೆ ಇದು ಕರೆಕ್ಟ್ ಹದದಲ್ಲಿ ಇದೆ ಅಂತ ಅರ್ಥ. ಸೊ ನೋಡಿ ಈ ರೀತಿಯಾಗಿ ಉಂಡೆ ಮಾಡೋ ತರ ಆಗ್ಬೇಕು. ಈಗ ಇದು ಕರೆಕ್ಟ್ ಹದದಲ್ಲಿ ಇದೆ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ, ಈಗ ನಾವೇನ್ ಮಾಡಿಟ್ಕೊಂಡಿದ್ರಲ್ಲ ಕಾಳು, ಆ ಕಾಳನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಸ್ವಲ್ಪ ದೊಡ್ಡ ಪಾತ್ರೆ ತಗೊಳ್ಳಿ ಮಾಡಕ್ಕೆ, ನೀಟಾಗಿ ಮಿಕ್ಸ್ ಮಾಡ್ಬೋದು ಅಂತಷ್ಟೇ. ಸೊ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ವಿಜಿಲಲ್ಲಿ ನೀವು 2 ವಿಜಿಲ್ ಹಾಕಿದ್ರೆ ತುಂಬಾ ನುಣ್ಣಗಾಗ್ಬಿಟ್ಟಿರೋದು, ಸೊ ಚೆನ್ನಾಗಿರ್ತಾ ಇರ್ಲಿಲ್ಲ. ಈಗ 1 ವಿಜಿಲ್ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕರೆಕ್ಟಾಗಿ ಬೆಂದಿರುತ್ತೆ ಅವರೆಕಾಳು ಅಷ್ಟೇ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಟ್ಟೆ ಮುಚ್ಚಿ, ನೀಟಾಗಿ ಮೇಲಿನ ಭಾಗ ಎಲ್ಲ ಬೆಂದ್ಕೊಳುತ್ತೆ ಅಂದ್ಬಿಟ್ಟು. ಈಗ ತಟ್ಟೆ ತೆಗೆದ್ರೆ ಕರೆಕ್ಟ್ ಆದದಲ್ಲಿ ಚೆನ್ನಾಗಿದೆ. ಇದನ್ನ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದ್ಸತಿ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಬೇಕಾದ್ರೂ ಚಟ್ನಿ ಜೊತೆನೂ ತಿನ್ಬೋದು, ತುಪ್ಪದ ಜೊತೆ ತಿನ್ಬೋದು. ಸೊ ನಮ್ಗೆ ಚಟ್ನಿ ಜೊತೆ ಏನ್ ಇಷ್ಟ ಆಗಲ್ಲ, ತುಪ್ಪದ ಜೊತೆ ಇಷ್ಟ, ಅದಕ್ಕೆ ತುಪ್ಪದ ಜೊತೆ ತಿಂತೀವಿ. ಸೊ ನೋಡಿ ಇದನ್ನ ಈಗ ಆಗಿದೆ. ಈಗ ಒಂದು ತಟ್ಟೆಗೆ ಹಾಕೊಂಡು ಈ ರೀತಿಯಾಗಿ ಒಂದ್ ಸ್ವಲ್ಪ ನೀರ್ ಎತ್ಕೊಳ್ಳಿ. ಕೈ ಬಿಸಿ ಆಗುತ್ತಲ್ಲ ಅದಕ್ಕೆ ಅದ್ಕೊಳಕ್ಕೆ. ಈಗ ಈ ರೀತಿಯಾಗಿ ನೀಟಾಗಿ ಉಂಡೆ ಮಾಡ್ಕೊಳ್ಳೋಣ. ನೀಟಾಗಿ ಉಂಡೆ ಬರುತ್ತೆ ನೋಡಿ ಈ ರೀತಿಯಾಗಿ. ನೋಡಿ ಈ ರೀತಿಯಾಗಿ ಉಂಡೆ ರೆಡಿ ಆಯ್ತು. ಸೊ ಈಗ ರುಚಿಕರವಾದ ಕಾಳುಂಡೆ ರೆಡಿ ಆಯ್ತು. ಈ ಅವರೆಕಾಳ ಸೀಸನ್ ಅಲ್ಲಂತೂ ಮಸ್ಟ್ ತಿನ್ಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ರೀತಿ ಆಗಿದೆ ಅಂತ. ಸೊ ನೋಡಿ ಅಷ್ಟು ಹಾಕಿದಂಗೆ ನನಗೆ ಇಷ್ಟು ಕಾಳುಂಡೆ ಆಯ್ತು. ಇದ್ರ ಜೊತೆ ತುಪ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಇದಕ್ಕೆ ಖಾರ ಎಲ್ಲ ಹಾಕಿರ್ತೀವಲ್ವಾ. ಸೊ ತುಪ್ಪ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಾದ್ರೆ ಚಟ್ನಿ ಕೂಡ ಇದಕ್ಕೆ ಮಾಡ್ಕೊಂಡು ತಿನ್ಬೋದು. ಸೊ ತುಂಬಾ ಟೇಸ್ಟಿ ಆಗಿರುವಂತಹ ಕಾಳುಂಡೆ ರೆಡಿ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟಪಟ್ಟು ಎಲ್ಲ ಖಾಲಿ ಮಾಡಿದ್ವಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಈ ವಿಡಿಯೋ, ಕಾಳುಂಡೆ ಯಾವ ರೀತಿ ಮಾಡೋದು ಅಂತ. ಮಾಡ್ದಾಗೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಅವರೆಕಾಯಿ ಸೀಸನ್ ಮುಗಿಯೋಷ್ಟೊತ್ತಿಗೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.